ನಾವ ಈ ವಿಡಿಯೋದಾಗ ಅರೇ ಎಲಿಮೆಂಟ್ಸ್ ನ ಯಾವ ರೀತಿ ಕನ್ಸೋಲ್ ಇಂದ ರೀಡ್ ಮಾಡೋದು ಆಮೇಲೆ ಯಾವ ರೀತಿ ಅದನ್ನ ಪ್ರಿಂಟ್ ಮಾಡಬೇಕು ಅನ್ನೋದು ನೋಡೋಣ ಅಂತ. ಅದ್ರ ಜೊತೆ ಅದಾದ್ಮೇಲೆ ನಾವು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಆಫ್ ಅರೇ ನೋಡೋಣ ಅಂತ. ನಾನ ಇಲ್ಲೇ ಒಂದ ಕ್ಲಾಸ್ ಬರ್ಕೊಂಡಿನಿ, ರೀಡಿಂಗ್ ಅಂಡ್ ಪ್ರಿಂಟಿಂಗ್ ಅರೇ ಅಂತ ಹೇಳಿ. ಸೊ ಇಲ್ಲೇ ಸ್ಟ್ಯಾಟಿಕ್ ವೈಡ್ ಮೇನ್ ದಾಗ ನಾನ ಒಂದ್ ಮೆಥಡ್ ಕರೆ ಹಾಕ್ತೀನಿ, ರೀಡ್ ಅರೇ ಫ್ರಮ್ ಕನ್ಸೋಲ್ ಅಂತ ಹೇಳಿ. ಸೊ ಇಲ್ಲಿ ಏನ್ ಮಾಡಾಕತ್ತೀನಿ, ಬೇಸಿಕಲಿ ನಾನು ಸ್ಕ್ಯಾನರ್ ಯೂಸ್ ಮಾಡ್ಕೊಂಡ ಎಂಟರ್ ದಿ ಸೈಜ್ ಆಫ್ ದ ಅರೇ ಅಂತ ಹೇಳಿ ನಾನು ಪ್ರಿಂಟ್ ಮಾಡಾಕತ್ತೀನಿ ಸ್ಕ್ಯಾನರ್ ಇಂದ. ಅಂದ್ರೆ ಕನ್ಸೋಲ್ ಇಂದ ನಾನು ವ್ಯಾಲ್ಯೂನ ರೀಡ್ ಮಾಡ್ಕೊಳಕ್ತೀನಿ. ಅಂದ್ರೆ ಸೈಜ್ ಆಫ್ ದ ಅರೇನ ನಾನು ಕನ್ಸೋಲ್ ಇಂದ ರೀಡ್ ಮಾಡ್ಕೊಳಕ ನಾ ಏನ್ ಮಾಡಾಕ್ತೀನಿ, SC ಡಾಟ್ ನೆಕ್ಸ್ಟ್ ಇಂಟ್ ಅಂತ ಹೇಳಿ ಮಾಡಾಕತ್ತೀನಿ. ಸೊ ಆ ವ್ಯಾಲ್ಯೂನ ನಾನು ಸೈಜ್ ದಾಗ ಸ್ಟೋರ್ ಮಾಡಾಕತ್ತೀನಿ. ಸೊ ಇಲ್ಲಿ ನನಗೆ ಸೈಜ್ ಬಂತ, ಇದು ಸೈಜ್ ಬಂದ ಮೇಲೆ ನಾ ಏನ್ ಮಾಡಾಕತ್ತೀನಿ, ಇಲ್ಲೇ ಲೈನ್ ನಂಬರ್ 15 ದಾಗ ಇಂಟ ಸ್ಕ್ವೇರ್ ಬ್ರಾಕೆಟ್ ದಾಗ ಅರೇ ನೇಮ್, ಅದಾದ್ಮೇಲೆ ನೀವು ಇಂಟ ಇಲ್ಲಿ 9 ಸೈಜ್ ರೀಡ್ ಮಾಡ್ಕೊಂಡಿರ್ತೀನಲ್ಲ ಅದನ್ನ ಆಸ್ ಅ ಪ್ಯಾರಾಮೀಟರ್ ಆಗಿ ಇಲ್ಲಿ ಕಳ್ಸಾಕತ್ತೀನಿ. ಸೊ ಈ ರೀತಿ ನಾವ್ ಏನ್ ಮಾಡಾಕತ್ತೀವ, ಅರೇ ಸೈಜ್ ನ ಕನ್ಸೋಲ್ ಇಂದ ರೀಡ್ ಮಾಡಿ ನಾವ ಅರೇ ಸೈಜ್ ನ ಡಿಫೈನ್ ಮಾಡಾಕತ್ತೀವ. ಈಗ ನಮ್ದು ಏನಾಯ್ತಾ, ಅರೇ ಕ್ರಿಯೇಟ್ ಆಯ್ತಾ, ಅರೇ ಸೈಜ್ ಎಷ್ಟೈತೆ ಅಂತ ಹೇಳಿ ನಾವು ಮೆನ್ಷನ್ ಮಾಡಿದ್ವಿ. ಈಗ ವ್ಯಾಲ್ಯೂಸ್ ಅಂತಂದ್ರೆ ನಾವು ಕನ್ಸೋಲ್ ಇಂದನ ನಾವ ಇಂಡಿವಿಜುವಲ್ ವ್ಯಾಲ್ಯೂ ಆಫ್ ದ ಅರೇನ ನಾನ ಏನ್ ಮಾಡ್ಬೇಕ, ರೀಡ್ ಮಾಡ್ಬೇಕ. ಅದ್ರ ಸಲುವಾಗಿ ನಾ ಏನ್ ಮಾಡೀನಿ, ಇಲ್ಲೇ ಫಾರ್ ಲೂಪ್ ಬರ್ಕೋದೀನಿ. ಈ ಫಾರ್ ಲೂಪ್ ದಾಗ ನಾ ಏನ್ ಮಾಡಾಕತ್ತೀನಿ, ಇಂಟ್ I ಈಕ್ವಲ್ ಟು 0 ಅಂತಂದ್ರ ಅರೇದಾಗ ಏನಾಗ್ತೈತಿ ಈಗ ಅಂತಂದ್ರ ಖಾಲಿ ಈ ರೀತಿ ಇರ್ತೈತಿ ನಮ್ದು. ಈಗ ಅರೇ ನಮ್ದ ಈ ರೀತಿ ಅರೇ ಕ್ರಿಯೇಟ್ ಆಯ್ತಾ. ಸೊ ಇಲ್ಲಿ ನಾ ಏನ್ ಮಾಡ್ಬೇಕ, ವ್ಯಾಲ್ಯೂಸ್ 1 by 1 ನಾನ ಪ್ಲೇಸ್ ಮಾಡ್ಕೋತ ಹೋಗ್ಬೇಕ. ಅದ್ರ ಸಲುವಾಗಿ ನಾ ಏನ್ ಮಾಡಾಕ್ತೀನಿ, ಇಂಟ್ I ಈಕ್ವಲ್ ಟು 0. ಯಾಕಂದ್ರೆ 0 ಯಾಕೆ ತೊಗೊಳಕತ್ತೀನಿ, ಅರೇ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗ್ತಾವ, ಅದಕ್ಕೆ I ಈಕ್ವಲ್ ಟು 0. ಇದು ಎಲ್ಲಿ ತನ ರನ್ ಆಗ್ಬೇಕಂತಂದ್ರೆ ಎಲ್ಲಿ ತನ I ವ್ಯಾಲ್ಯೂ ಅರೇ ಡಾಟ್ ಲೆಂತ್ ಅಂತಂದ್ರ ನಮ್ದು ಸೈಜ್ ಏನೈತಲ್ಲ ಅಲ್ಲಿಕ್ಕಿಂತ ಲೆಸ್ ಆಗುತ್ತಾನ. ಅರೇ ಲೆಂತ್ ಎಷ್ಟೈತಿ ನಮ್ದು 5 ಐತಿ ಇಲ್ಲಿ. ಯಾಕಂದ್ರೆ ನಾ ಅರೇ ಸೈಜ್ 5 ತಗೊಂಡಿನಿ, ಅರೇ ಲೆಂತ್ 5. ಎಲ್ಲಿ ತನ ಇದು ಲೆಸ್ ದನ್ ಯಾಕೆ ತೊಗೊಳಕ್ತೀನಿ, ಈಕ್ವಲ್ ಯಾಕೆ ತೊಗೊಳಕ್ತೀನಿ ಅಂದ್ರೆ ನಮ್ದ ಅರೇ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗ್ತೈತಿ, ಅದಕ್ಕೆ ಲೆಸ್ ದನ್ ಅಂತಂದ ತೊಗೊಳಕತ್ತೀನಿ ನಾನು. ಅಲ್ಲಿ ತನನು ನಮ್ದ ಬೇಸಿಕಲಿ ಈ ಲೂಪ್ ಕಂಟಿನ್ಯೂ ಆಗ್ಬೇಕ. I ಈಕ್ವಲ್ ಟು 0 ಎಲ್ಲಿ ತನ I ಇಸ್ ಲೆಸ್ ದನ್ 5 ಇರ್ತೈತಲ್ಲ ಅಲ್ಲಿ ತನ ನಾನು ಈ ಲೂಪ್ ಕಂಟಿನ್ಯೂ ಮಾಡಾಕ್ತೀನಿ. ಆಮೇಲೆ ಇಲ್ಲೇ ನಾನು I ನ ಎವ್ರಿ ಟೈಮ್ ಇನ್ಕ್ರಿಮೆಂಟ್ ಮಾಡಾಕ್ತೀನಿ ಪ್ರತಿಯೊಂದು ಇಟ್ರೇಷನ್ ಆದ್ಮೇಲೆ. ಸೊ 0 ಇಂದ ಸ್ಟಾರ್ಟ್ ಆಕೈತಿ, ಅದ್ರ ಸಲುವಾಗಿ ನಾನು ಏನ್ ಮಾಡಾಕ್ತೀನಿ, ಲೆಸ್ ದನ್ ತೊಗೊಳಾಕ್ತೀನಿ, ಈಕ್ವಲ್ ತೊಗೊಳಕತ್ತಿಲ್ಲ. ಸೊ ಇಲ್ಲಿ ನಾನು ಲೂಪ್ ದಾಗ ಏನ್ ಮಾಡಾಕತ್ತೀನಿ ಅಂತಂದ್ರೆ ಇಲ್ಲಿ ಏನ್ ಮಾಡಾಕ್ತೀನಿ, ಎಂಟರ್ ದಿ ಅರೇ ಎಲಿಮೆಂಟ್ ಆಟ್ ಇಂಡೆಕ್ಸ್ ಅಂತ ಹೇಳಿ ಮಾಡಿ ನಾನ ಯಾ ಇಂಡೆಕ್ಸ್ ದಾಗ ನೀನು ವ್ಯಾಲ್ಯೂ ಕೊಡಾಕತ್ತಿ ಅನ್ನೋದು ನನ್ನ ಯೂಸರ್ ಇನ್ಫಾರ್ಮೇಟಿವ್ ಆಗ್ಲಿ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ನಾ ಏನ್ ಮಾಡಾಕತ್ತೀನಿ, ಇಲ್ಲೇ ಅರೇ ಆಫ್ I ಇನಿಷಿಯಲಿ ಏನಿರ್ತೈತಿ 0 ಇರ್ತೈತಿ. ಅರೇ ಆಫ್ I ಈಕ್ವಲ್ ಟು 0 ದಾಗ ಯೂಸರ್ ಏನ್ ಇನ್ಪುಟ್ ಕೊಡ್ತಾನಲ್ಲ ಅದನ್ನ ನಾನು ಈ ಲೊಕೇಶನ್ ದಾಗ ಇನಿಷಿಯಲ್ ಏನಿದೆ ಅರೇ ಆಫ್ 0 ದಾಗ ಸ್ಟೋರ್ ಮಾಡಾಕತ್ತೀನಿ. ಸೊ ಅರೇ ಆಫ್ 0 ದಾಗ ನಮ್ದು ಏನ್ ಬರ್ತೈತಿ, ಸೇ ಸಪೋಸ್ ನಾನು 5 ಅಂತ ಹೇಳಿ ಕೊಟ್ಟೆ ಅಂತಂದ್ರ ಕನ್ಸೋಲ್ ದಾಗ ಅದ 5 ಅಂತ ಲೊಕೇಶನ್ ಅರೇ ಆಫ್ 0 ದಾಗ 5 ಅಂತ ಹೇಳಿ ಸ್ಟೋರ್ ಆಗ್ತೈತಿ. ನೆಕ್ಸ್ಟ್ ಏನಾಯ್ತು, ನಮ್ದ I ಇನ್ಕ್ರಿಮೆಂಟ್ ಆಯ್ತು. I ಇನ್ಕ್ರಿಮೆಂಟ್ ಆದ್ಮೇಲೆ ಏನಾಕೈತಿ, I ವ್ಯಾಲ್ಯೂ 1 ಆಯ್ತು. ಸೊ ಅಗೇನ್ ನಂದ ಎಂಟರ್ ದಿ ಅರೇ ಎಲಿಮೆಂಟ್ ಆಟ್ ದಿ ಇಂಡೆಕ್ಸ್ ಅಂತ ಹೇಳಿ ಬಂದ, ಇಂಡೆಕ್ಸ್ ವ್ಯಾಲ್ಯೂ 2 ಅಂತ ಹೇಳಿ ಬಂತ. ಸೊ ಇಲ್ಲಿ ನಾನು ಕನ್ಸೋಲ್ ದಾಗ 10 ಅಂತ ಹೇಳಿ ಕೊಟ್ಟೆ. ಅವಾಗ ನಂದ ಅರೇ ಆಫ್ 1 ದಾಗ ನಾನು ಏನ್ ಮಾಡ್ಬೇಕ, ಯೂಸರ್ ಏನ್ ಇನ್ಪುಟ್ ಕೊಟ್ಟನಲ್ಲ ಆ ವ್ಯಾಲ್ಯೂ ಸ್ಟೋರ್ ಮಾಡಾಕ ನಾನು ಅರೇ ಆಫ್ I SC ಡಾಟ್ ನೆಕ್ಸ್ಟ್ ಅಂತ ಹೇಳಿ ಕೊಡಾಕತ್ತೀನಿ. ಸೊ ಈ ರೀತಿ ಇದು ಎಲ್ಲಿ ತನ ಲೂಪ್ ಕಂಟಿನ್ಯೂ ಆಗ್ತೈತಿ ಅಂತಂದ್ರೆ ಎಲ್ಲಿ ತನ ಇದು ಬೇಸ್ ಕಂಡೀಷನ್ ಮೀಟ್ ಆಗಿಲ್ಲ ಅಲ್ಲಿ ತನನು ಇದ ಲೂಪ್ ಕಂಟಿನ್ಯೂ ಆಕೈತಿ. ಆಮೇಲೆ ನಾವು ಯೂಸರ್ ಇಂದ ವ್ಯಾಲ್ಯೂ ರೀಡ್ ಮಾಡಿದ್ದ ಈ ರೀತಿ ಇಂಡೆಕ್ಸ್ ದಾಗ ಸ್ಟೋರ್ ಮಾಡ್ಕೊತ ಹೋಗ್ತೀವ. ಸೊ ನಾವ್ ಇದನ್ನ ರನ್ ಮಾಡಿ ನೋಡೋಣ ಅಂತ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ. ಎಂಟರ್ ದಿ ಸೈಜ್ ಆಫ್ ದ ಅರೇ 5 ಅಂತ ಹೇಳಿ ಕೊಟ್ಟೆ. ಅದಾದ್ಮೇಲೆ ಎಂಟರ್ ದಿ ಅರೇ ಎಲಿಮೆಂಟ್ ಆಟ್ ದಿ ಇಂಡೆಕ್ಸ್ 0 ಅಂತ ಹೇಳಿ ಬಂತ, 5 ಅಂತ ಹೇಳಿ ಕೊಟ್ಟೆ. ಸೆಕೆಂಡ್ ಇಂಡೆಕ್ಸ್ ದಾಗ ಅಂದ್ರೆ ಫಸ್ಟ್ ಇಂಡೆಕ್ಸ್ ದಾಗ 10 ಅಂತ ಹೇಳಿ ಕೊಟ್ಟೆ. ಆಮೇಲೆ ಸೆಕೆಂಡ್ ಇಂಡೆಕ್ಸ್ ದಾಗ 15 ಅಂತ ಹೇಳಿ ಕೊಟ್ಟೆ. ಥರ್ಡ್ ಇಂಡೆಕ್ಸ್ ದಾಗ 20 ಅಂತ ಹೇಳಿ ಕೊಟ್ಟೆ. ಫೋರ್ತ್ ಇಂಡೆಕ್ಸ್ ದಾಗ 25 ಅಂತ ಹೇಳಿ ಕೊಟ್ಟೆ. ಈಗ ಏನಾಯ್ತು, ನಮ್ದು ಈ ಬೇಸ್ ಕಂಡೀಷನ್ ಫಾಲ್ಸ್ ಆಯ್ತು. ಅವಾಗ ನಮ್ದು ಕಂಟ್ರೋಲ್ ಇದರಿಂದ ಹೊರಗೆ ಬರ್ತೈತಿ. ಇದಾದ್ಮೇಲೆ ನಾ ಏನ್ ಮಾಡಾಕತ್ತೀನಿ, ಪ್ರಿಂಟ್ ಅರೇ ಅಂತ ಹೇಳಿ ಮೆಥಡ್ ಕರೆ ಹಾಕ್ತೀನಿ. ಇಲ್ಲೇ ಅರೇ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಾಕತ್ತೀನಿ. ಸೊ 0th ಇಂಡೆಕ್ಸ್ ದಾಗ 5 ಐತಿ, ಫಸ್ಟ್ ಇಂಡೆಕ್ಸ್ ದಾಗ 10 ಐತಿ, ಸೆಕೆಂಡ್ ಇಂಡೆಕ್ಸ್ ದಾಗ 15 ಐತಿ, ಥರ್ಡ್ ಇಂಡೆಕ್ಸ್ ದಾಗ 20 ಐತಿ, ಫೋರ್ತ್ ಇಂಡೆಕ್ಸ್ ದಾಗ 25 ಐತಿ. ಈ ರೀತಿ ನಾವ ಅರೇನ ಕನ್ಸೋಲ್ ಇಂದ ರೀಡ್ ಮಾಡ್ತೀವ. ನಾವು ನೆಕ್ಸ್ಟ್ ಒಂದ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂದ್ರೆ ಪ್ರಾಕ್ಟಿಕಲ್ ಯೂಸ್ ಕೇಸ್ ಆಫ್ ದ ಅರೇ ನೋಡೋಣ ಅಂತ. ನಮ್ದ ಇ ಕಾಮರ್ಸ್ ವೆಬ್ಸೈಟ್ ಐತಿ. ಇ ಕಾಮರ್ಸ್ ವೆಬ್ಸೈಟ್ ದಾಗ ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ದಾಗ ನಾವೇನ್ ಮಾಡ್ತೀವ ಅಂತಂದ್ರ ನಮಗ ಬೇಕಾಗಿರುವಂತ ಪ್ರಾಡಕ್ಟ್ ಅನ್ನ ನಾವೇನ್ ಮಾಡ್ತೀವ, ಕಾರ್ಟಿಗೆ ಆಡ್ ಮಾಡ್ತೀವ. ಹೌದಾ.
ಸೊ ಆ ಕಾರ್ಡ್ದಾಗ ನಾವ ಏನು ರಿಸ್ಟ್ರಿಕ್ಷನ್ ಕೊಡ್ಲಿಲ್ಲ ಅಂತಂದ್ರೆ ಯೂಸರ್ ಬಹಳಷ್ಟು ಈ ತರ ಪ್ರಾಡಕ್ಟ್ ನ ಬರೀ ಆಡ್ ಮಾಡ್ಕೋತ ಬಿಡ್ಬೋದು. ಅದ್ರ ಸಲುವಾಗಿ ಏನ್ ಮಾಡ್ಬೋದು, ಒಂದ್ ಬಿಸ್ನೆಸ್ ಯೂಸ್ ಕೇಸ್ ಅಂದ್ರೆ ಮ್ಯಾಕ್ಸಿಮಮ್ 3 ಐಟಮ್ಸ್ ಅಷ್ಟೇ ಆಡ್ ಮಾಡ್ಬೇಕನ್ನುವಂತ ರಿಸ್ಟ್ರಿಕ್ಷನ್ ನಮ್ ಇ ಕಾಮರ್ಸ್ ವೆಬ್ಸೈಟ್ ದಾಗ ಐತಿ. ಅದನ್ನ ನಾವ ಬೇಸಿಕಲಿ ಯಾವ ರೀತಿ ಅರೆಯಿಂದ ಯೂಸ್ ಮಾಡ್ಬೇಕಂತ ಹೇಳಿ ನೋಡೋಣ ಅಂತ. ನಮ್ದ ಪ್ರಾಡಕ್ಟ್ ಕ್ಲಾಸ್ ಇದೇನೈತಂದ್ರ ಪೂಜು ಐತಿ. ಇದ್ರೊಳಗ ನೇಮ, ಆಮೇಲೆ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಐತಿ, ಆಮೇಲೆ ಪ್ರಾಡಕ್ಟ್ ದ ಕನ್ಸ್ಟ್ರಕ್ಟರ್ ಐತಿ. ಇಲ್ಲಿ ಏನ್ ಮಾಡಾಕತ್ತೀವಿ, ಒಂದ್ ಮೆಥಡ್ ಬರ್ಕೊಂಡಿವ ಡಿಸ್ಪ್ಲೇ ಪ್ರಾಡಕ್ಟ್ ಅಂತೇಳಿ. ಇದ್ರೊಳಗ ಪ್ರಾಡಕ್ಟ್ ನೇಮ್ ಆಮೇಲೆ ಪ್ರೈಸ್ ಎಷ್ಟೈತಿ ಅಂತ ಹೇಳಿ ನಾವು ಡಿಸ್ಪ್ಲೇ ಮಾಡಾಕತ್ತೀವ. ನಮ್ದ ಶಾಪಿಂಗ್ ಕಾರ್ಟ್ ಅನ್ನುವಂತ ಕ್ಲಾಸ್ ದಾಗ ಏನ್ ಮಾಡಿವ್ ನಾವ್ ಅಂತಂದ್ರ ಪ್ರಾಡಕ್ಟ್ ಅರೇ ಡಿಕ್ಲೇರ್ ಮಾಡ್ಕೊಂಡಿವ್. ಅಂತಂದ್ರೆ ಇದು ಅರೇ ಏನಿರಬಹುದು, ಪ್ರಿಮಿಟಿವ್ ಟೈಪ್ ಇರಬಹುದು, ನಾನ್ ಪ್ರಿಮಿಟಿವ್ ಟೈಪ್ ಇರಬಹುದು. ಅದಕ್ಕ ಪ್ರಾಡಕ್ಟ್ ಅರೇ ನಾನು ಡಿಫೈನ್ ಮಾಡ್ಕೊಂಡಿನಿ. ಆಮೇಲೆ ಇಂಟ್ ಕೌಂಟ್ ಇದನ್ನ ಎದಕ್ ಬರ್ಕೊಂಡಿನಿ ಅಂತಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಐಟಮ್ಸ್ ನಾನು ಇಲ್ಲಿ ಆಡ್ ಮಾಡೋಣ ಅಂತ ರಿಸ್ಟ್ರಿಕ್ಷನ್ಸ್ ಆಡ್ ಮಾಡಾಕ ನಾನು ಕೌಂಟ್ ಅಂತ ಹೇಳಿ ಒಂದು ಟ್ರ್ಯಾಕಿಂಗ್ ವೇರಿಯೇಬಲ್ ನ ಏನ್ ಮಾಡಾಕ್ತೀನಿ, ಪ್ಲೇಸ್ ಮಾಡಾಕತ್ತೀನಿ. ಇನಿಷಿಯಲಿ ಅಂತಂದ್ರೆ ಈ ಶಾಪಿಂಗ್ ಕಾರ್ಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಇನಿಷಿಯಲಿ ಏನಾಗಬೇಕ, ಕೌಂಟ್ 0 ಇರ್ತೈತಿ. ಕೆಪಾಸಿಟಿ ಇದೇನ್ ಕೆಪಾಸಿಟಿ ಅಂತಂದ್ರೆ ಬೇಸಿಕಲಿ ಇದು ಅರೇದ್ ಕೆಪಾಸಿಟಿ. ನಾ ಇಲ್ಲೇ ಅರೇ ನೋಡಿದ್ರೆ ನಾ ಅಸೈನ್ ಮಾಡಾಕತ್ತಿಲ್ಲ. ಸೊ ನಮ್ ವೆಬ್ಸೈಟ್ ದಾಗ ನಾವ್ ಇದನ್ನ ಡಿಫೈನ್ ಮಾಡಕ್ ಬಿಡಾಕ್ತೀವಿ ಯೂಸರ್ ಬೇಸಿಕಲಿ. ಸೊ ನೀ ಎಷ್ಟು ಹೇಳ್ತಿ ಎಷ್ಟು ಕೆಪಾಸಿಟಿ ಅಂತೇಳಿ ಅದನ್ನ ನಾನು ಕೊಟ್ಟಾಕ್ತೀನಿ, ಕೌಂಟ್ ಈಕ್ವಲ್ 0. ಸೊ ಇಲ್ಲಿ ಆಡ್ ಪ್ರಾಡಕ್ಟ್ ದಾಗ ನಾ ಏನ್ ಮಾಡಾಕತ್ತೀನಿ, ಎಲ್ಲಿ ತನ ಕೌಂಟ್ ಲೆಂತ್ ಲೆಸ್ ದೆನ್ ಕಾರ್ಟ್ ಲೆಂತ್ ಇರಲಿಲ್ಲ ಅಲ್ಲಿ ತನೂ ಬೇಸಿಕಲಿ ನಾವು ಪ್ರಾಡಕ್ಟ್ ಆಡ್ ಮಾಡ್ಕೋತ ಬರ್ತೀವ. ಯಾವಾಗ ಇದ ನಮ್ದು ಕೌಂಟ್ ಕಾರ್ಟ್ ಲೆಂತ್ ಕಿಂತ ಜಾಸ್ತಿ ಆಯ್ತಂದ್ರ ಅವಾಗ ನಾವೇನ್ ಮಾಡ್ತೀವ, ಬೇಸಿಕಲಿ ಈ ರೀತಿ ಎರರ್ ಕೊಡ್ತೀವ, ಕಾರ್ಟ್ ಈಸ್ ಫುಲ್, ಕ್ಯಾನ್ ನಾಟ್ ಆಡ್ ಅಂತ ಹೇಳ್ಕೊಡ್ತೀವ, ಎರರ್ ಮೆಸೇಜ್ ಕೊಡ್ತೀವಿ ನಾವು. ಸೊ ಈ ರಿಸ್ಟ್ರಿಕ್ಷನ್ ಯಾಕೆ ಆಡ್ ಮಾಡಾಕ್ತೀವಿ, ಯೂಸರ್ಗೆ ಡಿಫೈನ್ ಮಾಡಾಕ್ತೇವೆ. ಇಲ್ಲ ಅಂತಂದ್ರೆ ನಮ್ದು ಏನ್ ಬರ್ತೈತಿ, ಒಂದೇ ಪ್ರೋಗ್ರಾಮ್ದಾಗ ನೋಡಿತೀವಿ ನಾವು, ಅರೇ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಬರ್ತೈತಿ ನಮ್ಗೆ. ಸೊ ಈಗ ಅರೇ ಸೈಜ್ಗಿಂತ ಜಾಸ್ತಿ ನಾವು ಎಲಿಮೆಂಟ್ ನ ಎಕ್ಸೆಸ್ ಮಾಡಿ ಅಥವಾ ಅಲ್ಲಿ ನಾವು ಎಲಿಮೆಂಟ್ ನ ಆಡ್ ಮಾಡಕ್ ಟ್ರೈ ಮಾಡಿದ್ರೆ ಅರೇ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಬರ್ತೈತಿ. ಅದ್ರ ಸಲುವಾಗಿ ನಾವೇನ್ ಮಾಡಾಕ್ತಿವ, ಈ ರಿಸ್ಟ್ರಿಕ್ಷನ್ ಹಾಕಾಕತ್ತೀವ. ಕೌಂಟ್ ಲೆಸ್ ದೆನ್ ಕಾರ್ಟ್ ಡಾಟ್ ಲೆಂತ್ ಆಗುತ್ತಾನು ಇದು ವರ್ಕ್ ಆಗ್ಬೇಕು ಅಂತ ಹೇಳಿ. ಇದು ಯಾವಾಗ ಇದು ಕೌಂಟ್ ದ ವ್ಯಾಲ್ಯೂ ಕಾರ್ಟ್ ಲೆಂತ್ ಇದೆ ಜಾಸ್ತಿ ಆಕೈತಲ್ಲ ಅವಾಗ ಈ ರೀತಿ ಎರರ್ ಬರ್ತೈತಿ, ಕಾರ್ಟ್ ಇಸ್ ಫುಲ್, ಕ್ಯಾನ್ ನಾಟ್ ಆಡ್ ಪ್ರಾಡಕ್ಟ್ ನೇಮ್ ಅಂತ ಡಿಸ್ಪ್ಲೇ ಆಗ್ತೈತಿ. ಇದನ್ನ ನಾನು ಡೆಮಾನ್ಸ್ಟ್ರೇಟ್ ಮಾಡಾಕ ಶಾಪಿಂಗ್ ಕಾರ್ಟ್ ಡೆಮೋ ಅಂತ ಹೇಳಿ ಒಂದು ಕ್ಲಾಸ್ ಬರ್ಕೊಂಡಿನಿ. ಇದ್ರೊಳಗೆ ನೋಡಿದ್ರೆ ನಾವ ಶಾಪಿಂಗ್ ಕಾರ್ಟ್ ದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕ್ತೀನಿ. ಇಲ್ಲೇ ನಾನು ಪ್ಯಾರಾಮೀಟರ್ ಆಸ್ ಎ 3 ಅಂತ ಹೇಳಿ ಕಳ್ಸಾಕತ್ತೀನಿ. ಸೊ ಅವಾಗ ಏನಾಯ್ತಂದ್ರ ಶಾಪಿಂಗ್ ಕಾರ್ಟ್ ದಾಗ ಬೇಸಿಕಲಿ ನಮ್ದು ಕಂಟ್ರೋಲ್ ಇಲ್ಲಿ ಬರ್ತೈತಿ. ಈ ಕನ್ಸ್ಟ್ರಕ್ಟರ್ ದಾಗ ನಮ್ದ ಪ್ರಾಡಕ್ಟ್ ಅಂತ ಹೇಳಿ ಏನೈತ್ಲ ಅರೇ, ಇಲ್ಲಿ ಏನಾಯ್ತ 3 ಅಂತೇಳಿ ಪಾಸ್ ಆಕೈತಿ. ಸೊ ಇಂದ ಅರೇ ಸೈಜ್ 3 ಅಂತೇಳಿ ಆಯ್ತಿದ, ಪ್ರಾಡಕ್ಟ್ ದ ಅರೇ ಸೈಜ್ 3 ಅಂತೇಳಿ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡಾಕ್ತಿವ, ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ಕೊಳಾಕ್ತಿವಿ. ಪ್ರಾಡಕ್ಟ್ 1 ಲ್ಯಾಪ್ಟಾಪ್ ಇದ್ರ ಪ್ರೈಸ್, ಪ್ರಾಡಕ್ಟ್ 2 ಸ್ಮಾರ್ಟ್ ಫೋನ್, ಪ್ರಾಡಕ್ಟ್ 3 ಹೆಡ್ಫೋನ್ ಅದ್ರ ಪ್ರೈಸ್, ಪ್ರಾಡಕ್ಟ್ 4 ಪ್ರಾಡಕ್ಟ್ ಸ್ಮಾರ್ಟ್ ವಾಚ್ ಅದ್ರ ಪ್ರೈಸ್. ಅದಾದ್ಮೇಲೆ ಈ ಪ್ರಾಡಕ್ಟ್ ನಾನು ಏನ್ ಮಾಡಾಕತ್ತೀನಿ ಅಂತಂದ್ರೆ ಕಾರ್ಡ್ ದಾಗ ಆಡ್ ಮಾಡಾಕತ್ತೀನಿ. ಸೊ ಏನ್ ಮಾಡಿದೆ, P1 ಆಡ್ ಮಾಡಿದೆ, P2 ಆಡ್ ಮಾಡಿದೆ, P3 ಆಡ್ ಮಾಡಿದೆ, P4 ಆಡ್ ಮಾಡಿದೆ. ಸೊ ಅದಾದ್ಮೇಲೆ ನಾನು ಕಾರ್ಡ್ ನ ಡಿಸ್ಪ್ಲೇ ಮಾಡಾಕತ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವು. ಸ್ಟಾರ್ಟಿಂಗ್ ನಾವ್ ಯಾವಾಗ ಕಾರ್ಡ್ ಡಾಟ್ ಆಡ್ ಪ್ರಾಡಕ್ಟ್ P1 ಅಂತ ಹೇಳಿ ಕಳಿಸ್ತೀವಲ್ಲ ಅವಾಗ ನಮ್ದ ಈ ಶಾಪಿಂಗ್ ಕಾರ್ಡ್ ದಾಗಿಂದ ಈ ಮೆಥಡ್ ಕಾಲ್ ಆಗ್ತೈತಿ, ಆಡ್ ಪ್ರಾಡಕ್ಟ್. ಸೊ ಕೌಂಟ್ ಏನೈತಿ ಇನಿಷಿಯಲಿ 0 ಐತಿ, ಆಮೇಲೆ ಇದ ಕಾರ್ಟ್ ಡಾಟ್ ಲೆಂತ್ ಗಿಂತ ಲೆಸ್ ಐತಿ. ನಮ್ದು ಕಾರ್ಟ್ ಡಾಟ್ ಲೆಂತ್ ಎಷ್ಟೈತಿ 3 ಅಂತ ಕೊಟ್ಟಿವಿ, ಅದಕ್ಕೆ ಲೆಸ್ ಐತಿ. ನಾವೇನ್ ಮಾಡಾಕ್ತಿವಿ, ಈ ಪ್ರಾಡಕ್ಟ್ ದಾಗ ಬೇಸಿಕಲಿ ನಾವು ಕಳ್ಸಿರುವಂತ ಪ್ರಾಡಕ್ಟ್ ನ ಈ ಕಾರ್ಟ್ ಅನ್ನುವಂತ ಅರೇದಾಗ 0th ಲೊಕೇಶನ್ ದಾಗ ಆಡ್ ಮಾಡಾಕ್ತಿವಿ. ಆಮೇಲೆ ಕೌಂಟ್ ನ ಇಂಪ್ಲಿಮೆಂಟ್ ಮಾಡಾಕತ್ತೀವ. ಆಮೇಲೆ ಇಲ್ಲಿ ಡಿಸ್ಪ್ಲೇ ಮಾಡಾಕ್ತಿವಿ ಪ್ರಾಡಕ್ಟ್ ನೇಮ್ added to the cart. ನಮ್ಮ ಪ್ರಾಡಕ್ಟ್ ನೇಮ್ ಲ್ಯಾಪ್ಟಾಪ್ added to the cart. ಸೊ ಯಾವಾಗ ನಾವ ಕಾರ್ಟ್ ಡಾಟ್ ಆಡ್ ಪ್ರಾಡಕ್ಟ್ ಅಂತ ಹೇಳಿ ಮಾಡ್ತೀವಲ್ಲ, ಸಿಮಿಲರ್ಲಿ ನಮ್ದು ಕಂಟ್ರೋಲ್ ಇಲ್ಲಿ ಹೋಗ್ತೈತಿ. ಆಮೇಲೆ ನಮ್ದು ಕೌಂಟ್ ಏನಾಗಿರ್ತೈತಿ, ಈಗ 0 ಇತ್ತು 1 ಆತ. ಸೊ 1 ಇಸ್ ಲೆಸ್ ದೆನ್ ಕಾರ್ಟ್ ಡಾಟ್ ಲೆಂತ್ 3 ಐತಿ, ಒಳಗೆ ಬಂತ. ಸೊ ಪ್ರಾಡಕ್ಟ್ ಅನ್ನ ನಾವು ಫಸ್ಟ್ ಲೊಕೇಶನ್ ದಾಗ ಆಡ್ ಮಾಡ್ತೀವಿ. ಕೌಂಟ್ ಅಗೇನ್ ಇನ್ಕ್ರಿಮೆಂಟ್ ಆಯ್ತಾ, ಈ ಸಲ ಕೌಂಟ್ ವ್ಯಾಲ್ಯೂ 2 ಅಂತ ಹೇಳಿ ಆಯ್ತಾ. ಅಗೇನ್ ನಮ್ದು ಏನಾಯ್ತಿಲ್ಲ, ಸ್ಮಾರ್ಟ್ ಫೋನ್ added to the cart ಅಂತ ಹೇಳಿ ಬಂತ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡಾಕತ್ತೀವ, ಪ್ರಾಡಕ್ಟ್ 3 ನ ಆಡ್ ಮಾಡಾಕತ್ತೀವ. ಅವಾಗ ಸೊ ನಮ್ದ 2 ಇಸ್ ಲೆಸ್ ದೆನ್ 3. ಸೊ ಅಗೇನ್ ಬಂತ, ನಾವ ಪ್ರಾಡಕ್ಟ್ ನ ಅಂದ್ರೆ ಸ್ಮಾರ್ಟ್ ಹೆಡ್ಫೋನ್, ಇಸ್ಲ ಹೆಡ್ಫೋನ್ ಐತೆ ಹೌದಾ, ಪ್ರಾಡಕ್ಟ್ ಹೆಡ್ಫೋನ್ ಅನ್ನ ನಾವ ಕಾರ್ಟದ ಸೆಕೆಂಡ್ ಇಂಡೆಕ್ಸ್ ದಾಗ ಪ್ಲೇಸ್ ಮಾಡಿದ್ವಿ, ಕೌಂಟ್ ಇನ್ಕ್ರಿಮೆಂಟ್ ಮಾಡ್ತೀವ.
ಸೊ ಹೆಡ್ಫೋನ್ ಈಸ್ ಆಡೆಡ್ ಟು ಕಾರ್ಟ್ ಆತ. ಈಗ ಏನಾಯ್ತು ನಮ್ದು ಕೌಂಟ್ ಅಗೇನ್ ಇನ್ಕ್ರಿಮೆಂಟ್ ಆಯ್ತು. ಕೌಂಟ್ ವ್ಯಾಲ್ಯೂ 3 ಆಯ್ತು, ಕಾರ್ಟ್ ಲೆಂತ್ 3 ಐತಿ. ಸೊ ನೆಕ್ಸ್ಟ್ ಟೈಮ್ ನಾವು ಆಡ್ ಮಾಡಕ್ ಟ್ರೈ ಮಾಡಿದಾಗ ಈ ಕಂಡೀಷನ್ ಫೇಲ್ ಆಕೈತಿ. ಸೊ ಈ ಕಂಡೀಷನ್ ಫೇಲ್ ಆಗೋದ್ರಿಂದ ನಮಗ ಈ ಕಂಡೀಷನ್ ಬರಾಕತೈತಿ. ನೆಕ್ಸ್ಟ್ ಟೈಮ್ ಆಡ್ ಮಾಡಕ್ ಟ್ರೈ ಮಾಡಿದೀವಿ ಅಂತಂದ್ರ P4 ಆಡ್ ಮಾಡಕ್ ಟ್ರೈ ಮಾಡಾಕ್ತಿವಿ, ಅವಾಗ ಕಾರ್ಟ್ ಈಸ್ ಫುಲ್, ಕ್ಯಾನ್ ನಾಟ್ ಆಡ್ ಅ ಸ್ಮಾರ್ಟ್ ವಾಚ್ ಅಂತ ಹೇಳಿ ಬಂತ್ ನಮ್ದು. ನೆಕ್ಸ್ಟ್ ನಾವೇನ್ ಮಾಡಾಕತ್ತೀವ, ಈ ಕಾರ್ಡ್ದಾಗ ನಾನು ಎಷ್ಟು ಎಲಿಮೆಂಟ್ಸ್ ಯಾವ್ಯಾವ ಪ್ರಾಡಕ್ಟ್ ಅದಾವ, ಕಾರ್ಡ್ದಾಗ ಯಾವ್ಯಾವ ಪ್ರಾಡಕ್ಟ್ ನಾನು ಆಡ್ ಮಾಡೀನಿ ಅಂತೇಳಿ ಡಿಸ್ಪ್ಲೇ ಮಾಡಾಕ ಕಾರ್ಟ್ ಡಾಟ್ ಡಿಸ್ಪ್ಲೇ ಕಾರ್ಟ್ ಅಂತೇಳಿ ಕರೆಯಾಕತ್ತೀನಿ. ಸೊ ಈಗ ಇದು ಡಿಸ್ಪ್ಲೇ ಕಾರ್ಟ್ ಏನ್ ಮಾಡ್ತೈತಿ ಅಂದ್ರೆ ಬೇಸಿಕಲಿ ಇದ ನಮ್ದು ಪ್ರಾಡಕ್ಟ್ ಅರೇ ಏನೈತ್ಲೆ ಇದನ್ನ ಇಟ್ರೇಟ್ ಮಾಡಿ ಅದ್ರೊಳಗಿರುವಂತ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡುವಂತ ಕೆಲಸ ಮಾಡ್ತೈತಿ ಇದು. ಕೌಂಟ್ ಇಕ್ವಲ್ ಟು 0 ಯಾವ್ದು ಎಲಿಮೆಂಟ್ ನಾವು ಆಡ್ ಮಾಡಿಲ್ಲ ಅಂದ್ರೆ ಯಾವ್ದು ಪ್ರಾಡಕ್ಟ್ ಅನ್ನ ಆಡ್ ಮಾಡಿಲ್ಲ ನಮ್ ಕಾರ್ಡ್ದಾಗ ಇತ್ತಂದ್ರೆ ಕಾರ್ಟ್ ಇಸ್ ಎಂಪ್ಟಿ ಅಂತ ಹೇಳಿ ಬರ್ತೈತಿ. ನಮ್ ಕೇಸ್ದಾಗ ಕಾರ್ಡ್ದಾಗ ಎಲಿಮೆಂಟ್ಸ್ ಅದಾವ, ಅದಕ್ಕೆ ಶಾಪಿಂಗ್ ಕಾರ್ಟ್ ಅಂತ ಹೇಳಿ ಬಂತ. ಅದಾದ್ಮೇಲೆ ನಾವೇನ್ ಮಾಡಾಕ್ತಿವ, ಇಟ್ರೇಟ್ ಮಾಡಾಕತ್ತೀವ. ಇಂಟ್ ಐ ಇಕ್ವಲ್ ಟು 0, ಐ ಇಸ್ ಲೆಸ್ ದೆನ್ ಕೌಂಟ್ ಆಗುತ್ತಾನ ಐ ಪ್ಲಸ್ ಪ್ಲಸ್ ದಾಗ ಇರುತ್ತಾನ. ನಾ ಏನ್ ಮಾಡಾಕ್ತೀನಿ, ಕಾರ್ಟ್ ಆಯ ಡಾಟ್ ಡಿಸ್ಪ್ಲೇ ಪ್ರಾಡಕ್ಟ್ ಅಂತ ಹೇಳಿ ಕರಿದೀನಿ. ಸೊ ಇದೇನ್ ಮಾಡಾಕತೈತಿ, ಪ್ರಾಡಕ್ಟ್ ದಾಗಿರುವಂತ ಡಿಸ್ಪ್ಲೇ ಪ್ರಾಡಕ್ಟ್ ಮೆಥಡ್ ನ ಕರೆಯಾಕತೈತಿ. ಸೊ ಇಲ್ಲಿ ಏನಾಯ್ತು, ಪ್ರಾಡಕ್ಟ್ ನೇಮ್ ಪ್ರೈಸ್ ಪ್ರಿಂಟ್ ಆಗೈತಿ. ಸೊ ಪ್ರಾಡಕ್ಟ್ ನೇಮ್ ಲ್ಯಾಪ್ಟಾಪ್ ಪ್ರೈಸ್ ಅಂತ ಹೇಳಿ. ಸಿಮಿಲರ್ಲಿ ನಮ್ದು ಸ್ಮಾರ್ಟ್ ಫೋನ್ ಪ್ರೈಸ್, ಹೆಡ್ಫೋನ್ ಪ್ರೈಸ್. ಸೊ ಇಲ್ಲಿ ನಮ್ಗೆ ಈ ರೀತಿ ಎದಕ್ ಕರೆಯಾಕ ಆಗ್ತೈತಿ ಅಂದ್ರೆ ಇದು ಕಾರ್ಟ್ ಏನಿದೆ, ಕಾರ್ಟ್ ಈಸ್ ಅ ಅರೇ ಆಫ್ ಅ ಪ್ರಾಡಕ್ಟ್. ಹೌದಾ, ಪ್ರತಿಯೊಂದು ಇಂಡೆಕ್ಸ್ ದಾಗ ಪ್ರಾಡಕ್ಟ್ ಇರ್ತೈತಿ. ಸೊ ಕಾರ್ಟ್ ಐ ಅಂದ್ರೆ ಕಾರ್ಟ್ದ 0th ಲೊಕೇಶನ್ದಾಗ ಏನೈತಿ, ಪ್ರಾಡಕ್ಟ್ ಐತಿ. ಅದ್ರ ಸಲುವಾಗಿ ನನಗ ಇಲ್ಲೇ ಡಿಸ್ಪ್ಲೇ ಪ್ರಾಡಕ್ಟ್ ನ ಕಾಲ್ ಮಾಡಕ್ ಆಗ್ತೈತಿ. ಸೊ ಈ ರೀತಿ ನಮ್ದಿದ ಯೂಸ್ ಕೇಸ್ ಆಫ್ ಅರೇ, ಈ ರೀತಿ ನಮ್ ಸಿಮಿಲರ್ ಪ್ರಾಡಕ್ಟ್ಸ್ ನ ಆಡ್ ಮಾಡಾಕ ನಾವು ಈ ಕಾಮರ್ಸ್ ದಾಗ ಅರೇನ ಯೂಸ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾದ್ರು ತಿಳ್ಕೊಳಾಕ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.